ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಭಾನುವಾರ ರಾತ್ರಿ ಶ್ರೀ ಹನುಮಂತೋತ್ಸವ ವೈಭವದಿಂದ ನಡೆಯಿತು. ಭಾನುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಸ್ವಾಮಿಯ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ, ಅರ್ಚನೆ, ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು. ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಉತ್ತರಾದಿಮಠ ಸಮರ್ಪಿಸಿರುವ ವಜ್ರಗಳಿಂದ ನಿರ್ಮಿಸಿರುವ ವಿಶೇಷ ಆಭರಣಗಳಿಂದ ಶ್ರೀ ಸ್ವಾಮಿಯ ಮೂರ್ತಿಯನ್ನು ಅಲಂಕರಿಸಿ ನಿತ್ಯಾರಾಧನೆ, ಬಲಿಪ್ರದಾನ, ಕೃಷ್ಣಗಂಧೋತ್ಸವ ನಡೆಸಿದ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಗೋಧೋಳಿ ಲಗ್ನದಲ್ಲಿ ಜರುಗಿದ ಶ್ರೀ ಹನುಮಂತೋತ್ಸವ ಪ್ರಯುಕ್ತ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿದ್ದ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥಬೀದಿಯಲ್ಲಿ ಉತ್ಸವ ನಡೆಸಿದ ನಂತರ ಶ್ರೀ ಹನುಮಂತನ ಮೂರ್ತಿಯ ಮೇಲೆ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಕಡ್ಲೆಕಾಯಿ ದೇವರ ಮೂರ್ತಿಯ ಮೇಲೆ ಎರಚುತ್ತಾ ಶ್ರೀಸ್ವಾಮಿಯ ಅಡ್ಡೆಯನ್ನು ಹೊತ್ತ ನೂರಾರು ಭಕ್ತರು ಹನುಮಂತ ಮೂರ್ತಿಯನ್ನು ಮೆರೆಸುತ್ತಾ ರಥಬೀದಿಯಲ್ಲಿ ಸಾಗಿದರು. ಉತ್ಸವದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಭಕ್ತರು ಕಡ್ಲೆಕಾಯಿಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರು. ಹನುಮಂತೋತ್ಸವ ಪ್ರಯುಕ್ತ ಮಡಿಕೆ ಒಡೆಯುವ ಆಟ ಏರ್ಪಡಿಸಲಾಗಿತ್ತು. ಎಸ್ಎಲ್ಎನ್ಸಿ ಯುವಕರು ಪೂಜಾ ಮಹೋತ್ಸವ ಆಚರಿಸಿಕೊಂಡು ಬರುತ್ತಿದ್ದು, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ, ಪುರಸಭಾ ಸದಸ್ಯ ಎಚ್.ಕೆ. ಪ್ರಸನ್ನ ಸೇರಿದಂತೆ ಸಾವಿರಾರು ಭಕ್ತರು ಹನುಮಂತೋತ್ಸವದಲ್ಲಿ ಭಾಗಿಗಳಾಗಿ ಸಂಭ್ರಮಿಸಿದರು.